ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದ ಡಾಕುಳಿಗಿ ಮತ್ತು ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾರ್ಚ್ 22ರಂದು ಭಾನುವಾರ ಕರ್ನಾಟಕ ಫಾರ್ಮಸಿ ಕಾಲೇಜಿನಲ್ಲಿ ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭ. ಸಾಯಂಕಾಲ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಭವ್ಯ ಮೆರವಣಿಗೆ ಆರಂಭ. ಸಂಜೆ 6 ಗಂಟೆಗೆ ಅಭಿನಂದನೆ. ಸಮಾಜವನ್ನು ಒಗ್ಗೂಡಿಸುವುದೇ ಮೂಲ ಧ್ಯೇಯವಾಗಿದೆ. ಬಸವರಾಜ್ ಜಾಬಶೆಟ್ಟಿ. ಇಫ್ತಿಹಾರ್ ಕೂಟ ಸಹೋದರತ್ವದ ಸಂಕೇತವಾಗಿದೆ. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಸಹೋದರತ್ವ ಸಮಾನತೆಯ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಸಚಿವ ರಹೀಂ ಖಾನ್ ಹೇಳಿಕೆ. ಪ್ರಯವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜಿಸಿದ ಇಫ್ತಿಹಾರ್ ಕೂಟದಲ್ಲಿ ಅಭಿಮತ. ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಪ್ರತಿನಿಧಿಗಳಿಂದ ಹೋರಾಟ. ಸರ್ಕಾರದ ಅವೈಜ್ಞಾನಿಕ ಒಳ ಮೀಸಲಾತಿ ವಿರೋಧಿಸಿ ಮಾರ್ಚ್ 18ರಂದು ಭಾಲ್ಕಿಯಲ್ಲಿ ಬೃಹತ್ ಪ್ರತಿಭಟನೆ. ಅವೈಜ್ಞಾನಿಕ ಒಳ ಮೀಸಲಾತಿಯಿಂದ ಸಾಕಷ್ಟು ಸಮುದಾಯಗಳಿಗೆ ನೌಕರಿಯಲ್ಲಿ ಶೂನ್ಯ ಹಂಚಿಕೆ ಮಾಡಲಾಗಿದೆ ಎಂದು ಆಕ್ರೋಶ. ಬೀದರ್ನ ಕರ್ನಾಟಕ ಮಹಾವಿದ್ಯಾಲಯದಲ್ಲಿ ಅದ್ದೂರಿ ಮಹಿಳಾ ದಿನಾಚರಣೆ. ಬಚ್ಪನ್ ಥೀಮ್ ಮೂಲಕ ಬಾಲ್ಯದ ನೆನಪುಗಳ ಅನಾವರಣ. ಮಹಿಳೆಯರು ಇಚ್ಛಾಶಕ್ತಿ ಮೂಲಕ ಬೇಕಾದ ಸಾಧನೆ ಮಾಡಬಹುದು. ಸುನೀತಾ ಮಂಜುನಾಥ್. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಅರಣ್ಯ, ಪರಿಸರ, ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಅಖಿಲ ಭಾರತ ಲಿಂಗಾಯತ ವೀರಶೈವ ಲಿಂಗಾಯತ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಪ್ರಯುಕ್ತವಾಗಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಆಯ್ಕೆಯಾಗಿರುವ ಪ್ರಯುಕ್ತವಾಗಿ ನಗರದ ಕರ್ನಾಟಕ ಫಾರ್ಮಸಿ ಕಾಲೇಜಿನಲ್ಲಿ ಮಾರ್ಚ್ 22ರಂದು ಭಾನುವಾರ ಸಾಯಂಕಾಲ 6 ಗಂಟೆಗೆ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷರು ಹಾಗೂ ಬುಡಾ ಅಧ್ಯಕ್ಷರಾಗಿರುವಂತಹ ಬಸವರಾಜ್ ಜಾಬಶೆಟ್ಟಿ ತಿಳಿಸಿದರು. ಸಂಜೆ 6 ಗಂಟೆಗೆ ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವಂತಹ ಕರ್ನಾಟಕ ಫಾರ್ಮಸಿ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದೆ. ಆಮೇಲೆ ಬಸವರಾಜ್ ಜಾಬಶೆಟ್ಟಿ ಅವರು ಮುಂದುವರೆದು ಮಾತನಾಡ್ತಾರೆ. ಅವರು ನಗರದ ಬಸವೇಶ್ವರ ವೃತ್ತದಿಂದ ಅಂದು ಸಾಯಂಕಾಲ 4 ಗಂಟೆಗೆ ಸುಮಾರು 150ಕ್ಕೂ ಹೆಚ್ಚು ಕಲಾವಿದರಿಂದ 10 ಕಲಾ ತಂಡಗಳ ಒಂದು ಮೆರವಣಿಗೆಯಲ್ಲಿ ಕಲಾ ತಂಡಗಳೊಂದಿಗೆ ಭವ್ಯ ಮೆರವಣಿಗೆ ಕೂಡ ಜರುಗ್ತಾ ಇದೆ. ಆಮೇಲೆ ಬೊಮ್ಮಗೊಂಡೇಶ್ವರ ಮಾರ್ಗವಾಗಿ ಹಾರೋಗೇರಿ ಕಮಾನ್ ಮುಖಾಂತರವಾಗಿ ಮೈಲೂರು ಕ್ರಾಸ್ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಮುಖಾಂತರವಾಗಿ ನಗರದ ಒಂದು ಫಾರ್ಮಸಿ ಕಾಲೇಜಿಗೆ ಈ ಮೆರವಣಿಗೆ ತಲುಪಲಿದೆ. ಆದ್ದರಿಂದ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಬಸವರಾಜ್ ಜಾಬಶೆಟ್ಟಿ ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜಿಲ್ಲೆಯ ಸುಮಾರು 60ರಿಂದ 70 ಮಠಾಧೀಶರು ವಹಿಸಿ ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನೆ ಸಲ್ಲಿಸಲಿದ್ದಾರೆ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಹುಮ್ನಾಬಾದ್, ಸಂಸದ ಸಾಗರ್ ಖಂಡ್ರೆ, ಬಸವ ಕಲ್ಯಾಣ ಶಾಸಕ ಶರಣು ಸಲಗಾರ್, ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ, ಹುಮ್ನಾಬಾದ್ ಶಾಸಕ ಡಾಕ್ಟರ್ ಸಿದ್ಲಿಂಗಪ್ಪ ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಬಿ ಪಾಟೀಲ್, ಶಶಿಲ್ ಜಿ ನಮೋಶಿ ಸೇರಿದಂತೆ ಪಕ್ಷಾತೀತವಾಗಿ ಪ್ರತಿಯೊಬ್ಬ ರಾಜಕೀಯ ಜನಪ್ರತಿನಿಧಿಗಳು ಪಾಲ್ಗೊಳ್ಳಲಿದ್ದಾರೆ. ಈ ಒಂದು ಕಾರ್ಯಕ್ರಮದ ಯಶಸ್ವಿಗಾಗಿ ಸ್ವಾಗತ ಸಮಿತಿ, ಆಹಾರ ಸಮಿತಿ, ಮೆರವಣಿಗೆ ಸಮಿತಿ, ಆಮೇಲೆ ವೇದಿಕೆ ಸಮಿತಿ, ಹೀಗೆ ಹಲವು ಮಹಿಳಾ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಕಾರ್ಯಕ್ರಮದ ಸ್ವಾಗತ ಸಮಿತಿಯ ಕಾರ್ಯಾಧ್ಯಕ್ಷ ಬಾಬು ವಾಲಿ ಸಂದರ್ಭದಲ್ಲಿ ಮಾತನಾಡ್ತಾ, ವೀರಶೈವ ಲಿಂಗಾಯತ ಒಳಪಂಗಡದವರಾದ ನಾವೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡಿದರೂ ಕೂಡ ಸಹ ಈಶ್ವರ್ ಖಂಡ್ರೆ ಅಭಿಮಾನಿಗಳು ಎಲ್ಲ ಸಮಾಜದಲ್ಲಿ ಅಧಿಕ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಸಮುದಾಯದ ಬಾಂಧವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳಲಿದ್ದಾರೆ. ವೀರಶೈವ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸುವುದೇ ನಮ್ಮ ಮೂಲ ಗುರಿಯಾಗಿದೆ ಎನ್ನುವಂಥ ಮಾತನ್ನು ಬಸವರಾಜ್ ಜಾಬಶೆಟ್ಟಿ ಅವರು ಕೂಡ ಹೇಳಿದರು. ಅದನ್ನೇ ಬಾಬು ಅಲಿ ಅವರು ಕೂಡ ಪುನರುಚ್ಚರಿಸಿದರು. ಸಮಿತಿಯ ಕಾರ್ಯಾಧ್ಯಕ್ಷ ಸೋಮಶೇಖರ್ ಪಾಟೀಲ್ ಗಾದ್ಗಿ, ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ರಜನೀಶ್ ವಾಲಿ, ಕೋಶಾಧ್ಯಕ್ಷ ಜಯರಾಜ್ ಖಂಡ್ರೆ, ಸಂಯೋಜಕರಾದ ಪ್ರೊಫೆಸರ್ ಜಗನ್ನಾಥ್ ಹೆಬ್ಬಾಳೆ, ಸಮಿತಿಯ ಇತರೆ ಪದಾಧಿಕಾರಿಗಳಾದ ಬಿಜಿ ಶೆಟ್ಕಾರ್, ವೈಜನಾಥ್ ಕಮಠಾಣೆ, ಶ್ರೀಕಾಂತ್ ಸ್ವಾಮಿ, ಸುರೇಶ್ ಚನ್ಶೆಟ್ಟಿ, ದೀಪಕ್ ವಾಲಿ, ಆನಂದ್ ದೇವಪ್ಪ, ಶರಣಪ್ಪ ಮಿಠಾರೆ, ಶಿವಯ್ಯ ಸ್ವಾಮಿ, ಧನರಾಜ್ ಹಂಗ್ರಗಿ, ಬಸವರಾಜ್ ಪಾಟೀಲ್ ಹಾರೂರ್ಗೇರಿ, ಸಹಜಾನಂದ ಕಂದಗುಳೆ, ಚಂದ್ರಶೇಖರ್ ಹೆಬ್ಬಾಳೆ, ಸಂತೋಷ್ ಪಾಟೀಲ್ ಹಾಗೂ ಇತರರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ತಮಗೆಲ್ಲ ಗೊತ್ತಿದ್ದ ಹಾಗೆ ಈ ಒಂದು ವಿಶೇಷವಾದ ಐತಿಹಾಸಿಕ ಕಾರ್ಯಕ್ರಮ ಬೀದರ್ನಲ್ಲಿ ಬರುವ 22ನೇ ತಾರೀಕಿಗೆ ಭಾಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ತಿಳ್ಕೊಂಡು ಈಗಾಗಲೇ ಎಲ್ಲ ನಮ್ಮ ಪದಾಧಿಕಾರಿಗಳು ನಾವು ಎಲ್ಲ ಕೂಡ್ಕೊಂಡು ಒಂದು ವಿಶೇಷವಾದಂಥ ಕಾರ್ಯಕ್ರಮ ನಾವು ರೂಪಿಸಿದ್ದೇವೆ. ಆ ಕಾರ್ಯಕ್ರಮ ಯಾವುದು ಅಂತ ಹೇಳಿದರೆ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಬೆಂಗಳೂರು 24ನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಕರ್ನಾಟಕ ಸರ್ಕಾರ ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಹಾಗೂ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಅವರಿಗೆ ಅಭಿನಂದನಾ ಸಮಾರಂಭ ಈ ಒಂದು ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ವೀರಶೈವ ಲಿಂಗಾಯತ ಸಮಾಜ ವತಿಯಿಂದ
ಒಂದು ಭವ್ಯವಾದ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮ ಬರುವ 22ನೇ ತಾರೀಕು ರವಿವಾರ ದಿವಸ ಸಂಜೆ 6 ಗಂಟೆಗೆ ಫಾರ್ಮಸಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಇದು ಜರುಗಲಿದೆ. ಈ ಒಂದು ಕಾರ್ಯಕ್ರಮ ಭವ್ಯ ಮೆರವಣಿಗೆಯೊಂದಿಗೆ ಸಂಜೆ 4 ಗಂಟೆಗೆ ಬಸವೇಶ್ವರ ವೃತ್ತದಿಂದ ಬಂಗುಂಡೇಶ್ವರ ವೃತ್ತದ ಮೂಲಕ ಕರ್ನಾಟಕ ಫಾರ್ಮಸಿ ಕಾಲೇಜ್ ಆವರಣದಲ್ಲಿ ಈ ಕಾರ್ಯಕ್ರಮ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಅಖಿಲ ಭಾರತೀಯ ವೀರಶೈವ ಲಿಂಗಾಯತ ಮಹಾಸಭಾದ ರಾಷ್ಟ್ರೀಯ 24ನೇ ಅಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ನಮ್ಮ ನೆಚ್ಚಿನ ನಾಯಕರು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಇದೇ ಬರತಕ್ಕಂಥ 22ನೇ ತಾರೀಕು ಮಾರ್ಚ್ 22ನೇ ತಾರೀಕು ಬಸವೇಶ್ವರ ಸರ್ಕಲ್ದಲ್ಲಿ ಸಾಯಂಕಾಲ 4 ಗಂಟೆಗೆ ಭವ್ಯವಾದಂಥ ಒಂದು ಮೆರವಣಿಗೆಯನ್ನು ಹಮ್ಮಿಕೊಂಡಿರುತ್ತೇವೆ. ಆ ಮೆರವಣಿಗೆಯಲ್ಲಿ ನಮ್ಮ ಬೀದರಿನ ಎಲ್ಲ ವೀರಶೈವ ಲಿಂಗಾಯತ ಹಾಗೂ ಒಳಪಂಗಡಗಳು ಎಲ್ಲ ಜನರನ್ನು ಸೇರಿಕೊಂಡು ಸಹಸಾರ ಸಂಖ್ಯೆಯಲ್ಲಿ ತಾವು ಜನಗಳು ಆ ಕಾರ್ಯಕ್ರಮದಲ್ಲಿ ತಾವು ಬರಬೇಕಂತೇಳಿ ತಮ್ಮಲ್ಲಿ ನಂದು ಕಳಕಳಿ ವಿನಂತಿ. ಅದೇ ರೀತಿ ಸಾಯಂಕಾಲ 6 ಗಂಟೆಗೆ ಮೆರವಣಿಗೆ ಕರ್ನಾಟಕ ಫಾರ್ಮಸಿ ಕಾಲೇಜಿಗೆ ಮೆರವಣಿಗೆ ಹೋದ ತಕ್ಷಣ ಅಲ್ಲಿ ಸಾಹೇಬರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಲಾಗಿದೆ. ಆ ಅಭಿನಂದನೆ ಕಾರ್ಯಕ್ರಮದಲ್ಲಿ ನಮ್ಮ ಬೀದರ್ ಜಿಲ್ಲೆಯ ಎಲ್ಲ ಪೂಜ್ಯರು ಹಾಗೂ ಎಲ್ಲ ಬೀದರ್ನ ಎಲ್ಲ ಗಣ್ಯರು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುತ್ತಾರೆ. ಅದಕ್ಕಾಗಿ ತಾವು ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಕೂಡ ಸಹಸಾರ ಸಂಖ್ಯೆಯಲ್ಲಿ ತಾವು ಜಮಾ ಆಗಬೇಕು. ಅದೇ ರೀತಿ ಎಲ್ಲರಿಗೆ ಪ್ರಸಾದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ನಮ್ಮ ಬೀದರಿನ ಜನತೆ ಇವತ್ತು ನಮ್ಮ ಬೀದರಿಗೆ ಒಂದು ಒಳ್ಳೆಯ ಒಂದು ಸ್ಥಾನ ಸಿಕ್ಕಿದ್ದಕ್ಕಾಗಿ ನಮ್ಮ ಬೀದರ್ನಲ್ಲಿ ಭಾಳಷ್ಟು ಸಂತೋಷ ಆಗಿದೆ. ಆ ಸಂತೋಷನ ಎಲ್ಲರನ್ನು ಹಂಚ್ಕೊಳ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಎಲ್ಲರಿಗೂ ಶರಣಾರ್ಥಿ. ನನ್ನ ಹೆಸರು ಜಯರಾಜ್ ಖಂಡ್ರೆ, ನಂದು ನಿಖಿತಾ ಇಂಡಸ್ಟ್ರಿ ಬೀದರ್. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಯ 24ನೇ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಕ್ಕಂತಹ ಈ ರಾಜ್ಯದ ಅಪರೂಪದ ರಾಜಕಾರಣಿ, ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು, ಅರಣ್ಯ ಮತ್ತು ಪರಿಸರ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಈಶ್ವರ್ ಖಂಡ್ರೆ ಅವರನ್ನು ಆಯ್ಕೆಯಾಗಿರುವುದು ಬೀದರ್ ಜಿಲ್ಲೆಯ ಮತ್ತು ವೀರಶೈವ ಲಿಂಗಾಯತ ಸಮುದಾಯದ ಮತ್ತು ಉಪಪಂಗಡಗಳ ಎಲ್ಲ ಸಮುದಾಯದ ಜನಕ್ಕೆ ಒಂದು ಅತೀವ ಸಂತೋಷವಾಗಿದೆ. ಆ ಪ್ರಯುಕ್ತ ಬೀದರ್ ಜಿಲ್ಲೆಯಲ್ಲಿ ಇದೇ ಮಾರ್ಚ್ 22ರಂದು ಒಂದು ಅದ್ಧೂರಿ ಸಮಾರಂಭವನ್ನು ಆಯೋಜಿಸಲಾಗಿದ್ದು ಅವರ ಅಭಿನಂದನಾ ಸಮಾರಂಭ ಆಯೋಜಿಸಲಾಗಿದೆ. 22ರಂದು ಬಸವೇಶ್ವರ ವೃತ್ತದಿಂದ ಸಾಯಂಕಾಲ 4 ಗಂಟೆಗೆ ಮೆರವಣಿಗೆಯೊಂದಿಗೆ ಅವರ ಒಂದು ಕಾರ್ಯಕ್ರಮ ಪ್ರಾರಂಭವಾಗಿ ಅದ್ಧೂರಿಯಾದಂಥ ಮೆರವಣಿಗೆ ಮನ್ನಳ್ಳಿಯಲ್ಲಿ ಹೆಸರಿರ್ತಕ್ಕಂಥ ಫಾರ್ಮಸಿ ಕಾಲೇಜಿನ ಮೈದಾನದಲ್ಲಿ ಸಂಜೆ 6 ಗಂಟೆಯಿಂದ ಬಹಿರಂಗ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿದೆ. ಸಮಾಜದ ವೀರಶೈವ ಲಿಂಗಾಯತ ಸಮಾಜ ಅಲ್ಲದೆ ಉಪಪಂಗಡಗಳ ಎಲ್ಲ ಸಮುದಾಯದ ನಾಯಕರನ್ನು, ಪೂಜ್ಯರನ್ನು ಈ ಸಮಾರಂಭಕ್ಕೆ ಆಹ್ವಾನಿಸಲಾಗಿದೆ. ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ 10,000ಕ್ಕೂ ಹೆಚ್ಚು ಜನ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಉಪಪಂಗಡದ ಪ್ರಮುಖರಾಗಲಿ, ನಾಯಕರಾಗಲಿ, ವೀರಶೈವ ಲಿಂಗಾಯತ ಸಮುದಾಯದ ಎಲ್ಲ ಸಂಘಟನೆಗಳಾಗಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದೆ. ಈ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಸಮುದಾಯ ಆದರೂ ಜಿಲ್ಲೆಯ ಸಮಸ್ತ ನಾಗರಿಕ ಎಲ್ಲ ಸಾರ್ವಜನಿಕ ಬರುವ 22ನೇ ತಾರೀಕಿಗೆ ಬೀದರ್ ನಗರದಲ್ಲಿ ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ಆಯ್ಕೆಗೊಂಡಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭ ಇವತ್ತು ಎಲ್ಲ ಬಸವಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲು ನಿರ್ಧರಿಸಲಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಪತ್ರಿಕಾ ಸಂದರ್ಶನ ಕರೆದು ಇವತ್ತು ನಮ್ಮ ಸ್ವಾಗತ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಇವತ್ತು ಬರುವಂಥ 22ನೇ ತಾರೀಕಿಗೆ ಅರ್ಥಪೂರ್ಣವಾದ ಕಾರ್ಯಕ್ರಮ, ಅದ್ಧೂರಿ ಕಾರ್ಯಕ್ರಮ ಮಾಡಬೇಕಂಥೇಳಿ ಈಗಾಗಲೇ ತೀರ್ಮಾನವಾಗಿದೆ. ಆ ಹಿನ್ನೆಲೆಯಲ್ಲಿ
ಇವತ್ತು ಆ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ನಾಡಿನ ಎಲ್ಲ ಸುಮಾರು 60ರಿಂದ 70 ಜನ ಸ್ವಾಮೀಜಿಗಳು ಆ ಕಾರ್ಯಕ್ರಮ ಭಾಗವಹಿಸ್ತಾ ಇದ್ದಾರೆ. ಸುಮಾರು 20ರಿಂದ 25 ಸಾವಿರ ಜನ ಸೇರುವಂಥ ನಿರೀಕ್ಷೆ ಇದೆ. ಬಸವೇಶ್ವರ ವೃತ್ತದಿಂದ ನಗರದ ಫಾರ್ಮಸಿ ಕಾಲೇಜುವರೆಗೆ ಮಾನ್ಯ ಈಶ್ವರ್ ಖಂಡ್ರೆಯವರ ಮೆರವಣಿಗೆ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಈಗಾಗಲೇ ಸ್ವಾಗತ ಸಮಿತಿ ರಚನೆ ಮಾಡಿ ಎಲ್ಲ ಬಸವಪರ ಸಂಘಟನೆಗಳು, ಎಲ್ಲ ಲಿಂಗಾಯತ ಸಮಾಜದ ಉಪಪಂಗಡಗಳು ಸೇರಿ ಒಂದು ಒಗ್ಗಟ್ಟಿನಿಂದ, ಯಾಕಂತಂದರೆ ಇವತ್ತು ಬೀದರ್ ಜಿಲ್ಲೆಯಿಂದ ಒಂದು ಉನ್ನತ ಅಂತ ಒಂದು ದೊಡ್ಡ ಸ್ಥಾನಕ್ಕೆ ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು ಹೋಗಿದ್ದಾರೆ. ಅವರಿಗೆ ಸನ್ಮಾನ ಅಭಿನಂದನೆ ಸಲ್ಲಿಸುವುದು ನಮ್ಮ ಜಿಲ್ಲೆಯ ಎಲ್ಲ ಲಿಂಗಾಯತ ಬಾಂಧವರ ಆದ್ಯ ಕರ್ತವ್ಯವಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು 22ನೇ ತಾರೀಕಿಗೆ ಭವ್ಯ ರೀತಿಯ ಕಾರ್ಯಕ್ರಮ, ಅವರಿಗೆ ಅಭಿನಂದನಾ ಸಮಾರೋಹವನ್ನು ನಾವು ಏರ್ಪಾಡು ಮಾಡಿದ್ದೀವಿ. ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಜನರಿಗೆ ನಾನು ಕೇಳಿಕೊಳ್ಳೋದೇನೆಂದರೆ, ಇವತ್ತು ಎಲ್ಲ ಆ ಜನ ಈ ಜನ ಅಲ್ಲದೇ ಎಲ್ಲ ಸಮಾಜ ಬಾಂಧವರು ಮಾನ್ಯ ಈಶ್ವರ್ ಖಂಡ್ರೆ ಅವರ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಳ್ಬೇಕಂತೇಳಿ ನಾನು ಕರೆ ಕೊಡ್ತೀನಿ. ಧನ್ಯವಾದಗಳು. ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಹೋದರತ್ವ ಮತ್ತು ಸಮಾನತೆಯ ತತ್ವಗಳನ್ನು ಅಳವಡಿಸಿಕೊಳ್ಳಬೇಕು. ಏಕೆಂದರೆ ಭೇದ ಭಾವದ ಪಾಠಗಳನ್ನು ಯಾವ ಧರ್ಮವೂ ಕೂಡ ಹೇಳೋದಿಲ್ಲ. ಜಗತ್ತಿನ ಎಲ್ಲ ಧರ್ಮಗಳು ಶಾಂತಿಯ ಮಂತ್ರವನ್ನೇ ಪಠಿಸುತ್ತವೆ. ದ್ವೇಷ, ಅಸೂಯೆ ಮತ್ತು ಮತ್ಸರದ ಪಾಠಗಳನ್ನು ಹೇಳಿಕೊಡೋದಿಲ್ಲ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ತಿಳಿಸಿದರು. ನಗರದ ಕೊಳಾರ್ ಕೈಗಾರಿಕಾ ಪ್ರದೇಶದಲ್ಲಿರುವಂತಹ ಪ್ರಯಾವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಸಂಶೋಧನಾ ಕೇಂದ್ರದ ಒಂದು ಡಾಕ್ಟರ್ ಅಮರ್ ಯರಳ್ಕರ್ ಅವರು ಆ ಒಂದು ಮೆಡಿಕಲ್ ಕಾಲೇಜಿನಲ್ಲಿ ಆಯೋಜನೆ ಮಾಡಿರ್ತಕ್ಕಂತಹ ರಂಜಾನ್ ಹಬ್ಬದ ಪ್ರಯುಕ್ತವಾಗಿ ಒಂದು ಇಫ್ತಿಹಾರ್ ಕೂಟದಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾರೆ. ಸೂರ್ಯ ಮತ್ತು ಚಂದ್ರರು ಜಗತ್ತಿಗೆ ಬೆಳಕನ್ನು ಕೊಡುವಾಗ ಜಾತಿ, ಮತ, ಧರ್ಮ, ಪಂಥಗಳನ್ನು ನೋಡೋದಿಲ್ಲ. ವ್ಯಕ್ತಿ ಉಸಿರಾಟ ನಡೆಸುವಾಗ ಜಾತಿ ಭೇದ ಮಾಡೋದಿಲ್ಲ. ಒಬ್ಬರ ಒಂದು ಗಾಳಿ ಮತ್ತೊಬ್ಬರು ಸೇವಿಸ್ತಾರೆ. ಹೀಗಿರುವಾಗ ಮಾನವ ನಡುವೆ ವ್ಯಕ್ತಿಗಳ ನಡುವೆ ಧರ್ಮ, ಜಾತಿಯ ಕಂದಕ, ಹೊಡೆದಾಟ, ಬಡಿದಾಟ, ದ್ವೇಷ ಇವೆಲ್ಲ ಯಾಕೆ ಎನ್ನುವಂಥ ಪ್ರಶ್ನೆಯನ್ನು ಪೌರಾಡಳಿತ ಸಚಿವ ರಹೀಂ ಖಾನ್ ಅವರು ಮಾರ್ಮಿಕವಾಗಿ ಇಫ್ತಿಹಾರ್ ಕೂಟದಲ್ಲಿ ಮಾತನಾಡ್ತಾರೆ. ಜಗತ್ತಿನಲ್ಲಿ 75% ನೀರಿದೆ. 25% ಅರಣ್ಯ ಮತ್ತು ಗುಡ್ಡಗಾಡು ಪ್ರದೇಶವಿದೆ. ಆದರೆ ಕೇವಲ 5% ಸ್ಥಳದಲ್ಲಿ ಮಾತ್ರ ಮಾನವ ವಾಸ ಮಾಡ್ತಾನೆ. ಹೀಗಿರುವಾಗ ನಮ್ಮಲ್ಲಿಯೇ ದ್ವೇಷದ ವಾತಾವರಣ ನಿರ್ಮಿಸಿಕೊಂಡು ಬದುಕುವುದು ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಂಡಂತಾಗುತ್ತದೆ ಎಂದು ರಹೀಂ ಖಾನ್ ಅವರು ಹೇಳಿದರು. ಆದ್ದರಿಂದ ಇಂದು ಡಾಕ್ಟರ್ ಅಮರ್ ಅವರು ತಮ್ಮ ಆಯುರ್ವೇದಿಕ್ ಕಾಲೇಜಿನಲ್ಲಿ ಸಹೋದರತ್ವದ ಸಂಕೇತವಾಗಿ ಇಫ್ತಿಹಾರ್ ಕೂಟ ಆಯೋಜಿಸಿ ಪ್ರೀತಿ, ವಿಶ್ವಾಸ ತೋರಿದ್ದಾರೆ. ಮುಂದಿನ ತಿಂಗಳು ಏಪ್ರಿಲ್ನಲ್ಲಿ ನಗರಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸುತ್ತಿದ್ದು ಪ್ರಯಾವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಹಾಗೂ ಸಂಶೋಧನಾ ಕೇಂದ್ರಕ್ಕೆ ಕರ್ಕೊಂಡು ಬರ್ತೇನೆ ಎನ್ನುವಂಥ ಆಶ್ವಾಸನೆಯನ್ನು ಕೊಟ್ಟರು. ಜೊತೆಗೆ ಕಾಲೇಜಿಗೆ ಬೇಕಾದ ಎಲ್ಲ ರೀತಿಯ ಸಹಕಾರವನ್ನು ಸರ್ಕಾರದ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ನೀಡಲಾಗುವುದು ಎಂದು ಸಚಿವ ರಹೀಂ ಖಾನ್ ಅವರು ಪುನರುಚ್ಚರಿಸಿದರು. ಪ್ರಯಾವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜು ಹಾಗೂ ಸಂಶೋಧನಾ ಕೇಂದ್ರದ ಅಧ್ಯಕ್ಷ ಡಾಕ್ಟರ್ ಅಮರ್ ಯರಳ್ಕರ್ ಮಾತನಾಡ್ತಾ, ಸಚಿವ ರಹೀಂ ಖಾನ್ ಅವರು ಬಾಲ್ಯದಿಂದಲೂ ಕಷ್ಟದಿಂದ ಬೆಳೆದು ಬಂದಿದ್ದಾರೆ. ಒಂದು ಕಾಲದಲ್ಲಿ ಪ್ರಥಮ ಬಾರಿಗೆ ನಗರಕ್ಕೆ ನರ್ಸಿಂಗ್ ಕಾಲೇಜನ್ನು ತಂದವರೇ ರಹೀಂ ಖಾನ್ ಅವರು. ಆ ಕಾಲೇಜನ್ನು ತೆಗೆದುಕೊಂಡು ಬಂದು ಸ್ವತಃ ತಾವೇ ಕಾಲು ನಡಿಗೆ ಮೂಲಕವಾಗಿ ಸೈಕಲ್ ಮೇಲೆ ಬ್ಯಾನರ್ಗಳನ್ನು ಗೋಡೆಗಳಿಗೆ ಅಂಟಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಇಂದು ಅವರ ಕಾಲೇಜಿನಿಂದ ಸಾವಿರಾರು ವಿದ್ಯಾರ್ಥಿಗಳು ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಅವರು ಶಾಸಕ ಸಚಿವರಾದಾಗಿನಿಂದ ನಗರದಲ್ಲಿ ಶಾಂತಿ, ಸಹಬಾಳ್ವೆ ಮತ್ತು ಪ್ರೀತಿಯ ವಾತಾವರಣ ನಿರ್ಮಾಣವಾಗಿದೆ. ಅವರು ಇನ್ನೂ ಎತ್ತರೆತ್ತರಕ್ಕೆ ಬೆಳೆಯಲಿ, ಸರ್ಕಾರದಲ್ಲಿ ಉನ್ನತ ಹುದ್ದೆಗಳನ್ನು ಅಲಂಕರಿಸಲಿ ಎಂದು ಶುಭ ಹಾರೈಸಿದರು. ವೇದಿಕೆ ಮೇಲೆ ಸುರಭಿ ಸಮೂಹ ಸಂಸ್ಥೆ ಕಾರ್ಯದರ್ಶಿ ಡಾಕ್ಟರ್ ಅನುಪಮಾ ಅಮರ್ ಯರಳ್ಕರ್ ಹಾಜರಿದ್ದರು. ಪ್ರಯಾವಿ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ನಿರ್ದೇಶಕಿ ಸರೋಜಾ ಅರವಿಂದ್ ಅರಳಿ, ಪ್ರಾಚಾರ್ಯರಾದ ಡಾಕ್ಟರ್ ರಾಜ್ಕುಮಾರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಇವತ್ತು ನಾನು ಪೆರ್ವೈ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಡಾಕ್ಟರ್ ಅಮರ್ ಅವರು ಚೇರ್ಮನ್ ಇದ್ದಾರೆ. ನಂಬರ್ ಆಫ್ ಇನ್ಸ್ಟಿಟ್ಯೂಷನ್ ಅವರು ನಡೆಸ್ಲತ್ತಾರೆ. ಎಸ್ಪೆಷಲಿ ಇದು ಕೋಲಾರ್ನಲ್ಲಿ ಒಂದು 10 ಎಕರ್ ಲ್ಯಾಂಡ್ನಲ್ಲಿ ಒಂದು ಒಳ್ಳೆ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಬೀದರ್ನಲ್ಲಿ ಹಾಕಿದ್ದಾರೆ. ಅದ್ರ ಸಲುವಾಗಿ ನಾನು ಅವರಿಗೆ ಮತ್ತು ಅವ್ರ ಮಿಸ್ಸೆಸ್ ಮತ್ತು ಎಲ್ಲ ಸ್ಟಾಫ್ಗೆ ಧನ್ಯವಾದ ಹೇಳ್ತೇನೆ. ಮತ್ತು ಇವತ್ತು ಒಂದು ಸ್ಮಾಲ್ ರಂಜಾನ್ದು ರೋಜಾದು ಇಫ್ತಿಯಾರ್ ಪಾರ್ಟಿ ಇಟ್ಟಿದ್ದರು. ಅದೇ ತೋರಿಸ್ತದೆ ಏನಂದರೂ ಇದು ಈಕ್ವಾಲಿಟಿ ಎಲ್ಲರಿಗೆ. ಮೊನ್ನೆ ಶಿವಾಜಿ ಜಯಂತಿ ಮಾಡಿದರು, ಇವತ್ತು ರಂಜಾನ್ದು ಇಫ್ತಿಯಾರ್ ಪಾರ್ಟಿ ಕೊಟ್ಟಿದ್ದಾರೆ. ಅದ್ರ ಸಲುವಾಗಿ ನಾನು ಇಲ್ಲಿ ನನಗೆ ಗೆಸ್ಟ್ ಅಂತ ಕರೆಸಿದರು. ಮತ್ತು ಲಾಸ್ಟ್ ಟೈಮ್ ಈ ಕಾಲೇಜ್ ಒಂದು ಕಾರ್ಯಕ್ರಮ ಇತ್ತು, ಆವಾಗ ಕರೆಸಿದ್ರು, ನಾನು ಇದ್ದಿಲ್ಲ. ಅದ್ರ ಸಲುವಾಗಿ ಡಾಕ್ಟರ್ ಅಮರ್ ಅವರಿಗೆ, ಅವ್ರ ಮಿಸ್ಸೆಸ್ ಅವರಿಗೆ, ಎಲ್ಲ ಅವ್ರದ್ದು ಮ್ಯಾನೇಜ್ಮೆಂಟ್ ಸ್ಟಾಫ್ ಮತ್ತು ಎಸ್ಪೆಷಲಿ
ಸುಮಾರು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಆ್ಯಂಡ್ ಅದರ್ ಸ್ಟೇಟ್ಲಿಂದ ಸ್ಟೂಡೆಂಟ್ಸ್ ಬಂದಿದ್ದಾರೆ. ದೇ ಆರ್ ವೆರಿ ಹ್ಯಾಪಿ. ಮತ್ತು ಅವರಿಗೆ ಒಳ್ಳೆ ರೀತಿಯಿಂದ ಅವರು ಟೇಕ್ ಕೇರ್ ಮಾಡಿದ್ದಾರೆ. ಯಾಕಂದರೆ ಅವ್ರದ್ದು ಮುಖ ನೋಡಿದಾಗ ಇಷ್ಟೊಂದು ಗೊತ್ತಾಗ್ತದೆ. ಅದ್ರ ಸಲಗೆ ನಾನು ತುಂಬ ರಂಜಾನ್ದು ಇಫ್ತಾರ್ ಪಾರ್ಟಿದು ಏನು ಕೊಟ್ಟಿದ್ದಾರೆ ಅದ್ರ ಸಲಗೆ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ब्रदरहुड के बारे में आप क्या कहना चाहते हैं सर? बीदर में उसका बुनियादी रहीम खान सर दालेश्वर, क्योंकि मैं आपको याद होगा मैं बेंगलुरु में ऑफिस में मिले थे KNC में, तो वहाँ पे मेरा फाइल जा रहा था, किन के पास है बोलो बोल के, ये सब नर्सिंग के किंग थे जब ये लोग। तो स्लोली वहाँ से यहाँ पे जब फर्स्ट नर्सिंग स्कूल बीदर में रहीम खान साहब ही खोले, रूही स्कूल ऑफ नर्सिंग, वो टाइम पे बैनर साइकिल पे ठहर के खुद बांधे सो गए वो टाइम पे। और उनका जो जर्नी है यहाँ तक बहुत ही संघर्ष का जर्नी है। टाइम ऐसा था कि वो ट्रेन में, मैं बहुत सारे लोगों को बोला हूँ, ट्रेन में टिकट भी नहीं रहे तो एक बोगी से एक बोगी जाते थे, क्योंकि वो TT आता था बोल के। बहुत ही संघर्ष से आज जो उनको ये भगवान खुदा जो उनको आज उतना मेहरबान हुआ है, क्योंकि उनका जो नीयत है बहुत साफ और पाक है, इसीलिए हुआ है। सबके साथ नहीं होता ऐसा, मैं शुरू से देखता हूँ। और मेरा तो बहुत अच्छे दोस्त है, कहाँ भी रहने दो, बीदर में रहे बोले तो नहीं आना ही है बोले तो सब काम छोड़ के 15-20 मिनट तो मैं आता हूँ बोलते हैं। ये जो दोस्ती हम अभी तक कायम रखे हैं, उन्होंने तो अभी मिनिस्टर है, बहुत बड़ा 2 बार मिनिस्टर है। मैं चाहता हूँ कि और बड़े पोजीशन पे जाएं। और मैं हमेशा बोलता हूँ बीदर में 2 लोग MLA बनने के काबिल है, एक रहीम खान साहब है और एक सुरेखा नागमरपल्ली मेरा ब्रदर इन लॉ है। वो ये ब्रदर है, वो ब्रदर इन लॉ है। ये दोनों में कौन बने तो भी कोई प्रॉब्लम नहीं, क्योंकि ये लोग लोगों को साथ लेके जाते हैं, ये देखा है। कुछ भी रहने दो, अच्छा रहने दो, बुरा रहने दो, गाले देने दो। Assalamualaikum. Myself Muzammida. I'm studying in Private Ayurvedic Medical College, BMS first year. Here, it's a very beautiful college. Here, there is no discrimination among caste, among religious. Here, I feel so proud to be a medical student, and here it's my proud moment to study here. I feel great to Allah and even all my staff and all my teacher. I feel so grateful. They are so supportive. They are so helpful in all the way. They help us as a family. They help us. They support us as a family member in all the needs, in all the dreams. They help us in all the ways, and I really thanks them for helping me and guiding me and supporting me in all the field. And for studies, they help me in lot of the way, even in studies, and not only in studies but even for the program. They support us, and how to lead the life, they help us. They even encourage us whenever we do something wrong. They strengthen us, and whenever we feel weak, they help us, they guide us, they inspire us, empowered us. Thank you so much for all the staff, Amar sir, Anupama ma'am, Kshitija ma'am, and all my teachers, Aarti ma'am, Govind sir, Prabhakar sir, Rajkumar sir, Arundhati ma'am, and Gloria ma'am. I would like to thank all my friends and all my teams and all the staff. Thank you so much. ಒಳ ಮೀಸಲಾತಿ ಹೆಸರಿನಲ್ಲಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ನಡೆಯುತ್ತಿರುವಂತಹ ಅನ್ಯಾಯ ವಿರೋಧಿಸಿ ಮಾರ್ಚ್ 18ರಂದು ಎಲ್ಲ ಪರಿಶಿಷ್ಟ ಜಾತಿಗಳ ಒಕ್ಕೂಟದ ವತಿಯಿಂದ ಪಟ್ಟಣದಲ್ಲಿ ಅಂದರೆ ಭಾಲ್ಕಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ಜಿಲ್ಲಾಧ್ಯಕ್ಷ MP ರಾಠೋಡ್ ಮತ್ತು ಕಾರ್ಯದರ್ಶಿ ಸುರೇಶ್ ಹುಬ್ಳಿಕರ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದ ವತಿಯಿಂದ ಕರೆದಿರುವಂತಹ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು ರಾಜ್ಯದಲ್ಲಿ ಭೋವಿ, ಲಮಾಣಿ, ಕೊರವ, ಕೊಂಚ, ಆಮೇಲೆ ಜಾಂಬವ, ವಡ್ಡರ ಸೇರಿದಂತೆ 101 ಜಾತಿಗಳು ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿವೆ. ಆದರೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿ ಹೆಸರಿನಲ್ಲಿ ಇತ್ತೀಚೆಗೆ ನಡೆದ ನೇಮಕಾತಿಗಳಲ್ಲಿ ಪರಿಶಿಷ್ಟ ಜಾತಿಗಳ ಪ್ರವರ್ಗ B ಮತ್ತು ಪ್ರವರ್ಗ C ಗುಂಪಿಗೆ ಶೂನ್ಯ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ತಮ್ಮ ತೀವ್ರ ಅಸಮಾಧಾನವನ್ನು ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೊರಹಾಕಿದರು.
ಛಲವಾದಿ, ಬಂಜಾರ, ಭೋವಿ, ಕೊರಮ, ಕೊರಚ, ವಡ್ಡರ, ಕೊಂಚ, ಬುರುಬುರೆ, ಪೋಚಮ್ಮ ಸೇರಿದಂತೆ 70ಕ್ಕೂ ಹೆಚ್ಚು ಜಾತಿಗಳಿಗೆ ಘೋರ ಅನ್ಯಾಯವಾಗಿದೆ. ಈ ಮೂಲಕ ಎಚ್ಚೆತ್ತುಕೊಂಡ ಸರ್ಕಾರ ಪರಿಶಿಷ್ಟ ಜಾತಿಗಳ ವರ್ಗೀಕರಣ ಕೈಬಿಟ್ಟು ಹಿಂದಿನ ನಿಯಮದಂತೆ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗುವುದು ಎಂದು ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವುದು ಸ್ವಾಗತಾರ್ಹ. ತ್ವರಿತವಾಗಿ ಹಿಂದಿನ ನಿಯಮದಂತೆ ನೇಮಕಾತಿ ಮತ್ತು ಶಿಕ್ಷಣ ಪ್ರವೇಶ ಪ್ರಕ್ರಿಯೆ ಪ್ರಾರಂಭಿಸಬೇಕು ಎಂದು ಒತ್ತಾಯ ಮಾಡಿದರು. ಒಕ್ಕೂಟದ ಮುಖಂಡ ಸಂಜೀವ್ ಸಿಂಧೆ ಮಾತನಾಡಿ, ಮಾರ್ಚ್ 18ರಂದು ನಡೆಯಲಿರುವಂತಹ ಪ್ರತಿಭಟನಾ ಮೆರವಣಿಗೆಯು ಪಟ್ಟಣದ ಪಾಪವ್ವ ಚೌಕ್ ಮೂಲಕ ಪ್ರಾರಂಭವಾಗಿ ಮಹಾತ್ಮ ಗಾಂಧಿ ವೃತ್ತ, ಅಂಬೇಡ್ಕರ್ ವೃತ್ತದ ಮೂಲಕ ಸಾಗಿ ತಹಸೀಲ್ ಕಚೇರಿಯಲ್ಲಿ ಸಮಾವೇಶಗೊಳ್ಳುವುದು. ನಂತರ ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಬರೆದ ಮನವಿ ಪತ್ರವನ್ನು ತಹಸೀಲ್ದಾರ್ ಮುಖಾಂತರ ಸಲ್ಲಿಸಲಾಗುವುದು ಎಂದು ಹೇಳಿದರು. ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಅಧ್ಯಕ್ಷ ವಿಲಾಸ್ ಮಾತನಾಡ್ತಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಪ್ರದೇಶ ಬಂಜಾರ ಸೇವಾ ಸಂಘದ ಜಿಲ್ಲಾ ಉಪಾಧ್ಯಕ್ಷ ಸುಭಾಷ್ ಚೌಹಾಣ್, ಸಂಘದ ತಾಲೂಕು ಅಧ್ಯಕ್ಷ ಸುಭಾಷ್ ಆಡೆ, ಭೋವಿ ವಡ್ರ ಸಮಾಜದ ರಾಜ್ಕುಮಾರ್ ಸಿಂಧೆ, ವೆಂಕಟ್ ಸಿಂಧೆ, ದತ್ತು ಪವಾರ್, ಪ್ರಕಾಶ್ ಸಂಪಂಗೆ ಸೇರಿದಂತೆ ಇನ್ನು ಅನೇಕ ಜನರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ನಾವು ಈ ನಮ್ಮ ಸಮುದಾಯದ ಮೇಲೆ ಸರ್ಕಾರದಿಂದ ಆದಂಥ ಅನ್ಯಾಯ, ಒಳ ಮೀಸಲಾತಿ ಎಂದು ವಿಂಗಡಿಸಿ ಜಾತಿಯಲ್ಲೇ ನಾವು ಒಳಗೊಳಗೆ ಜಗಳ ಸುಮ್ಮನೆ ನಮಗೆ ಇದಕ್ಕೆ ಒಂದು ಪರಿಹಾರ ಮಾಡಿದ್ದಾರೆ. ಅದಕ್ಕೆ ನಮಗೆ ಬೀದಿ ಪ್ರಸಂಗ ಬರ್ತಾಯಿದೆ. ಮೊನ್ನೆ ಇಲ್ಲಿ ಸರ್ಕಾರದಿಂದ ಆಯ್ಕೆಯಾದಂಥ ಯೂನಿವರ್ಸಿಟಿಯಲ್ಲಿ ಪರಿಶಿಷ್ಟ ಜಾತಿ ABC ಅಂತ ನಿರ್ಣಯ ಮಾಡಿದಾಗ ಎಲ್ಲ ಆಯ್ಕೆಯಲ್ಲಿ ಆದಂಥ ಎಲ್ಲ ಅಭ್ಯರ್ಥಿಗಳು ಬರೀ A ವರ್ಗದಿಂದ ಬಂದು BCಗೆ ಯಾವುದೇ ಇದು ಸೀಟ್ ಸಿಗಲಿಲ್ಲ. ಹೀಗಾಗಿ ಇದು ತುಂಬ ಅನ್ಯಾಯ. ಅದಕ್ಕೆ ನಮ್ಮದೇನಪ್ಪ ಅಂದ್ರೆ ನಮ್ಮ ಈ ಒಕ್ಕೂಟ ಏನು ನಮ್ಮ ಒಕ್ಕೂಟ ಅದಲ್ಲ, ಕರ್ನಾಟಕ ಮೀಸಲಾತಿ ಸಂಘಟನಾ ಒಕ್ಕೂಟ, ಇದರ ಗುರಿ ಏನಪ್ಪ ಅಂದರೆ ನಮ್ಮದು ಒಂದೇ ಬೇಡಿಕೆ ಏನಪ್ಪ ಅಂದ್ರೆ ಇದು ಮೊದಲನೇ ಹಳೆಯ ಪದ್ಧತಿ 15% ಮೊದಲೇ ಇತ್ತು, ಯಥಾ ಪ್ರಕಾರ ಇಟ್ಟು ಎಲ್ಲರಿಗೂ ಅನುಕೂಲ ಮಾಡಿಕೊಡ್ಬೇಕು. ಈ ಅವು ಸರ್ಕಾರ ಏನು ಹೊಸ ಮೀಸಲಾತಿ ಒಳ ಮೀಸಲಾತಿ ನಿರ್ಣಯ ಮಾಡಿದೆ, ಅದನ್ನು ಕೈ ಬಿಡಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಎಲ್ಲರಿಗೆ ಪತ್ರಿಕಾ ಮಾಧ್ಯಮದವರಿಗೆ ನಮ್ಮ ಭೋವಿ, ಲಂಬಾಣಿ, ಕೊಂಚ ಅಂದರೆ ಬರುವ 18ನೇ ತಾರೀಕು ಮಾರ್ಚ್ 18ನೇ ತಾರೀಕು ಪಾಪವ್ವ ಚೌಕಿಂದ ಗಾಂಧಿ ಚೌಕಿಂದ ಅಂಬೇಡ್ಕರ್ ವೃತ್ತ ತಹಸೀಲ್ ಆಫೀಸ್ ಹೊರಗೆ ಒಂದು ದೊಡ್ಡ ಹೋರಾಟ ಮಾಡ್ತಿದ್ದೇವೆ. ಯಾಕಂದರೆ ಸರ್ಕಾರ ಎಲ್ಲೋ ಒಂದಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಒಂದಲ್ಲಿ ಹೇಳಿದ್ರೆ ಯಾರು ಕೇಳೋಕೆ, ನಾವು ನೋಡಿ ಹಿಡಿದು ಬೀದಿಗೆ ಹೋರಾಟ ಮಾಡಿದ್ರೆ ಸರ್ಕಾರಕ್ಕೆ ನಮ್ಮದು ಒಂದು ಕೂಗು ಕೇಳಿಸ್ದೆ ಅಂತ ನಮ್ಮ ಅನಿಸಿಕೆ. ಅದಕ್ಕೋಸ್ಕರ ನಾವು ನಿಮ್ಮ ಕರೆದ ಉದ್ದೇಶ ಏನಂದರೆ ಬರುವ ಮಾರ್ಚ್ 18ನೇ ತಾರೀಕು ಒಂದು ದೊಡ್ಡ ಹೋರಾಟ ಮಾಡ್ತಾ ಇದ್ದೇವೆ. ಪಾಲ್ಕಿ ನಗರದಲ್ಲಿ ಪಾಲ್ಕಿ ಪಾಪವ್ವ ಚೌಕ್ ವೃತ್ತದಿಂದ ಗಾಂಧಿ ಚೌಕಿಂದ ಅಂಬೇಡ್ಕರ್ ಚೌಕ್ ತಹಸೀಲ್ ಆಫೀಸ್ವರೆಗೆ. ಅದಕ್ಕಾಗಿ ತಮ್ಮೆಲ್ಲ ಪತ್ರಕರ್ತರಲ್ಲಿ ಮನವಿ ಏನಂದರೆ ಈ ನಮ್ಮ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಬೇಕು ಮತ್ತು ಅದಕ್ಕೆ ಮತ್ತು ಈ ಹೋರಾಟ ಇದೆ ಅಂತ ನೀವೆಲ್ಲ ಪತ್ರಿಕೆಯಲ್ಲಿ ಬರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತೀವಿ. ಸಮಾಜ SC ಶೆಡ್ಯೂಲ್ ಕಾಸ್ಟ್ನಲ್ಲಿ 101 ಜಾತಿಗಳಿವೆ. 101 ಜಾತಿಗಳಲ್ಲಿ ಅವುಗಳನ್ನು ಒಡೆದು ಅವುಗಳನ್ನು ವಿಭಾಗ ಮಾಡಿ ವಿಂಗಡಣೆ ಮಾಡಿ ಪರಸ್ಪರ ಹಂಚಿ ಅವುಗಳ ಇದ್ದಂಥ 101 ಜಾತಿಗಳು ಒಂದಿದ್ದನ್ನು ಕಡಿದು ಅವರಿಗೆ ಜಗಳ ಹಚ್ಚದಂಥ ಕೆಲಸ ಇವತ್ತು ಸರ್ಕಾರ ಮಾಡಿದೆ. ಸರ್ಕಾರದ ಉದ್ದೇಶನೇ ಬೇರೆ ಇತ್ತು, ಇಲ್ಲಿ ಆಗಿಂದ ಉದ್ದೇಶನೇ ಬೇರೆ ಅದ. ಕೆಟಗರಿ 1A ಮತ್ತು B ಮತ್ತು C 3 ಕೆಟಗರಿ ಮಾಡಿದ್ದಾರೆ. 3 ಕೆಟಗರಿಗಳಲ್ಲಿ ಆಯಾ ಕೆಟಗರಿಗೆ ಇಷ್ಟಂತೂ ಹಂಚಿಕೆ ಮಾಡಿದ್ದಿತ್ತು. ಆದರೆ ಕೆಲವೊಂದು ಕಾರಣಕ್ಕಾಗಿ ಮೊನ್ನೆ ಸೆಲೆಕ್ಷನ್ ಆದವು ವಿವಿಧ ಯೂನಿವರ್ಸಿಟಿಗಳಲ್ಲಿ. ಎಲ್ಲ ಸೆಲೆಕ್ಷನ್ಗಳಲ್ಲಿ A ಕೆಟಗರಿಗೆ ಮಾತ್ರ ಸವಲತ್ತು ಸಿಕ್ತು. B ಮತ್ತು C ಕೆಟಗರಿಗೆ 1-0 ವೇಕೇಶನ್ ಸಿಕ್ತು. ಹಾಗಾಗಿ B ಮತ್ತು C ಕೆಟಗರಿಗೆ ಕೊಟ್ಟಂಥ ಹಂಚಿಕೆ ಮಾಡಿದಂಥ ಸ್ಥಾನಗಳು ನೌಕರಿಗಳು ಎಲ್ಲಿವೆ ಮತ್ತು ಅವು A ಕೆಟಗರಿಗೆ ಯಾಕೆ ಹೋದವು ಮತ್ತು ಮಾಡದಿದ್ದರೆ ಕರೆಕ್ಟ್ ಮಾಡಿದಿತ್ತು ಮತ್ತು ಇದನ್ನು ನೀವು ಯಾಕೆ ವಿಂಗಡಣೆ ಮಾಡಿ ಮತ್ತು B ಮತ್ತು C ದವರಿಗೆ ಯಾಕೆ ಅನ್ಯಾಯ ಮಾಡಿದಿರಿ ಅದರ ಬಗ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನಾವು 18ನೇ ತಾರೀಕು ಬಾಲ್ಕಿ ತಾಲೂಕಿನಲ್ಲಿ ಪಾಪವ್ವ ವೃತ್ತದಿಂದ ಗಾಂಧಿ ವೃತ್ತದವರೆಗೆ, ಗಾಂಧಿ ವೃತ್ತದಿಂದ ಅಂಬೇಡ್ಕರ್ ವೃತ್ತ ಹಾಗೂ ಅಂಬೇಡ್ಕರ್ ವೃತ್ತದಿಂದ ತಹಸೀಲ್ದಾರ್ ವತಿಯಿಂದ ನಾವು ರಾಜ್ಯಪಾಲರಿಗೆ ಮತ್ತು CM ಅವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು DC ಅವರಿಗೆ ನಾವು ಮೆಮೊರಂ ಪತ್ರವನ್ನು ಕೊಟ್ಟು ನಮಗೆ ಇದರಿಂದ ಬಹಳ ಅನ್ಯಾಯ ಆಗ್ತಾ ಇದೆ, ಅದಕ್ಕೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತೇವೆ.
ಹಿಂದಿದ್ದು ಏನಿತ್ತು ಒಳ ಮೀಸಲಾತಿ ಮಾಡಿ ನಮ್ಮ ಹತ್ರ ಜಗಳ ಹಚ್ಚಬೇಡ್ರಿ, ನಾವೆಲ್ಲ ಒಂದೇ ತಾಯಿ ಮಕ್ಕಳಿದ್ದಂತಿದ್ದೆವು. ಎಲ್ಲ ಜಾತಿಗಳಲ್ಲಿ ಈಗ ಒಡೆದು ರಾಜಕೀಯ ಮಾಡೋದು ಬೇಡ. ಯಾಕಂದ್ರೆ ನಾವು ಹಿಂದೆ ಏನಿದ್ದೆವು ಅದೇ ಇರ್ರಿ, ಅದೇ ಇಡ್ರಿ ಅಂತೇಳಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೇವೆ. ನಮ್ಮ ದೇಶದಲ್ಲಿ ಎಲ್ಲ ನಮ್ಮ ಸಮುದಾಯದ ಬರೋದು ಮತ್ತು ಅವರು ತಮ್ಮ ತಮ್ಮಿಂದ ಬರೋದರ ಅದು ಪಾಪವ ಚೌಕಿಯಿಂದ ಶುಭಾರಂಭಗೊಂಡು ಮಹಾತ್ಮ ಗಾಂಧಿ ಚೌಕು ಇಲ್ಲಿಂದ ಮಾನ್ಯ ಬಂದು ಅಲ್ಲಿ ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ ಮತ್ತು DC ಮತ್ತು ನಮ್ಮ ರಾಜ್ಯ ಇನ್ಚಾರ್ಜ್ ಎಲ್ಲರೂ 4 ಜನರಿಗೆ ಮನವಿ ಪತ್ರ ಸಲ್ಲಿಸಬೇಕಂತ ನಗರದ ಕರ್ನಾಟಕ ಕಲಾ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಮಹಿಳಾ ಘಟಕದ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಅತ್ಯಂತ ವಿಭಿನ್ನವಾಗಿ ಆಚರಿಸಲಾಯಿತು. ಬಚ್ಪನ್, ರಿವಿಸಿಟ್, ರಿಲೀವ್ ಮತ್ತು ರಿಜಾಯ್ಸ್ ಎಂಬ ವಿಶೇಷ ಪರಿಕಲ್ಪನೆ ಅಡಿಯಲ್ಲಿ ಈ ಒಂದು ಮಹಿಳಾ ದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನ ಸುಮನಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷೆ ಡಾಕ್ಟರ್ ಸುನೀತಾ ಮಂಜುನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡ್ತಾರೆ. ಬಳಿಕ ಅವರು ಮಾತನಾಡ್ತಾರೆ, ಜೀವನದಲ್ಲಿ ಹೆಣ್ಣಿಗೆ ಯಾವ ತರಹದ ಅವಮಾನ, ಅಪಮಾನ, ಸನ್ಮಾನ ಆಗ್ತವೆ ಎನ್ನುವಂಥದ್ದನ್ನು ತಾವು ಆರಂಭದಿಂದ ಒಂದು ಸುಮನಾ ಫೌಂಡೇಶನ್ ಪ್ರಾರಂಭದಲ್ಲಿ ಜನರ ನಿಂದನೆ, ಚಾಡಿ ಮಾತುಗಳು, ಆಮೇಲೆ ನೋವು ಹಂಚಿಕೊಂಡು ಇಂದಿನ ಮಹಿಳೆಯರು ಒಂದು ಸ್ವತಂತ್ರವಾಗಿ ಇಚ್ಛಾಶಕ್ತಿ ಮೂಲಕವಾಗಿ ಯಾವ ರೀತಿಯಾಗಿ ಸಾಧನೆಗಳನ್ನು ಮಾಡಬಹುದು, ಯಾವ ರೀತಿಯಾಗಿ ಬೆಳಿಬೇಕು, ಎಲ್ಲವನ್ನು ಕೂಡ ಸಹಿಸಿಕೊಂಡು ನಾವು ಹೇಗೆ ಮುಂದೆ ಬರಬೇಕು ಅನ್ನುವಂಥ ಕುರಿತು ಮಹಿಳೆಯರಿಗೆ ಭಾಳ ಒಳ್ಳೆಯ ರೀತಿಯಿಂದ ಒಂದು ಸುನೀತಾ ಮಂಜುನಾಥ್ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಮತ್ತು ಈ ಒಂದು ಉತ್ತರ ಕರ್ನಾಟಕದಲ್ಲಿರುವಂತಹ ಬೀದರ್ ನಗರಕ್ಕೆ ನನ್ನನ್ನು ಕರೆಸಿ ಮಹಿಳೆಯರ ಕುರಿತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂತಹ ತಮ್ಮೆಲ್ಲರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಅನ್ನುವಂಥ ಮಾತನ್ನು ಸುನೀತಾ ಅವರು ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಬಸವರಾಜ್ ಜಾಬ್ಶೆಟ್ಟಿ ಮಾತಾಡ್ತಾ ಡಾಕ್ಟರ್ ಸುನೀತಾ ಮಂಜುನಾಥ್ ರವರ ಸಾಧನೆಯ ಹಾದಿ ಕುರಿತು ಹೇಳುತ್ತಾ, ಬಡವನಿಗೆ ಧೈರ್ಯ ಇಲ್ಲ, ಮಧ್ಯಮದವನಿಗೆ ಪುರುಸೊತ್ತಿಲ್ಲ, ಶ್ರೀಮಂತನಿಗೆ ಅವಶ್ಯಕತೆಯೇ ಇಲ್ಲ ಎಂಬ ಮಾತನ್ನು ಸಣ್ಣ ಕಥೆಗಳ ಮೂಲಕವಾಗಿ ಮಾರ್ಮಿಕವಾಗಿ ಮಾತಾಡ್ತಾರೆ. ಈ ಕಾರ್ಯಕ್ರಮ ಲಿಂಗ ಸಮಾನತೆಯ ಸಂದೇಶವಾಗಿದೆ. ಗುಲಾಬಿಯ ಬದಲು ನೀಲಿ ಬಣ್ಣದ ಕ್ರಾಂತಿ ಈ ಬಾರಿಯ ಆಚರಣೆಯಲ್ಲಿ ಮಹಿಳೆಯರಿಗಾಗಿ ಮೀಸಲಾದ ಸಾಂಪ್ರದಾಯಿಕ ಗುಲಾಬಿ ಬಣ್ಣದ ಬದಲು ಆಕಾಶ ನೀಲಿ ಬಣ್ಣವನ್ನು ಥೀಮ್ ಆಗಿ ಬಳಸುವ ಮೂಲಕ ಲಿಂಗ ಸಮಾನತೆಯ ಹೊಸ ಸಂದೇಶವನ್ನು ಸಾರಲಾಯಿತು. ಮಹಿಳಾ ಘಟಕದ ಸಂಯೋಜಕಿ ಶ್ರೀಮತಿ ಸ್ವಾತಿ ವೆಂಕಟರಾವ್ ಅಡ್ಡೆ ಮಾತಾಡ್ತಾರೆ. ಕಾರ್ಯಕ್ರಮದ ಗೌರವಾನ್ವಿತ ಅತಿಥಿಗಳಾಗಿ KRE ಸಂಸ್ಥೆ ಉಪಾಧ್ಯಕ್ಷ BG ಶೆಟ್ಕಾರ್, ಕಾರ್ಯದರ್ಶಿ ಸತೀಶ್ ಪಾಟೀಲ್, ಜಂಟಿ ಕಾರ್ಯದರ್ಶಿ ಶಿವಾನಂದ್ ಗಾದ್ಗೆ, ಆಡಳಿತ ಮಂಡಳಿ ಸದಸ್ಯರಾದ ಶೆಟ್ಕಾರ್ ಚಂದ್ರಕಾಂತ್, ಬೊಯ್ಯ ವೀರಭದ್ರಪ್ಪ, ಸಿದ್ದರಾಜ್ ಪಾಟೀಲ್, ರವಿ ಹಾಲಳ್ಳಿ, ಡಾಕ್ಟರ್ ಧೂಳಪ್ಪ ಪಾಟೀಲ್, B ಶಿವಶಂಕರ್ ಶೆಟ್ಕಾರ್ ಅವರು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಕೊಟ್ಟರು. ಕಾಲೇಜಿನ ಪ್ರಾಚಾರ್ಯರಾದ ಸೋಮನಾಥ್ ಬಿರಾದರ್ ಹಾಗೂ IQSC ಸಂಯೋಜಕರಾದ ಡಾಕ್ಟರ್ ಸೋಮೇಶ್ವರಿ ಮುದ್ದಾ ಅವರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಆಮೇಲೆ ಇದೇ ಸಂದರ್ಭದಲ್ಲಿ ಕರ್ನಾಟಕ ಕಾಲೇಜಿನ ಬೋಧಕೇತರ ಸಿಬ್ಬಂದಿ ವರ್ಗದವರು, ವಿದ್ಯಾರ್ಥಿನಿಯರು ಹಾಜರಿದ್ದರು. बदलाव क्यों नहीं आता? क्योंकि गरीब में हिम्मत नहीं. ಬಡ ಮನುಷ್ಯಗ ಹಿಮ್ಮತ್ ಇಲ್ಲ, ಅವನು ಹೇಳಿಕ್ಕೆ ಅವನಿಗೆ ಆಗಲ್ಲ. ಮಧ್ಯಮ ಕೋ ಪುರ್ಸತ್ ನಹಿ, ಗೊತ್ತಾಯ್ತಲ್ಲ. ಯಾರು ಸ್ವಲ್ಪ ಬಡತನದಿಂದ ಯಾರು ಮ್ಯಾಲೆ ಬಂದವರು ಅವ್ರ ದಿನ ಅವ್ರ ಕೆಲಸ ಅವ್ರು ಗಳಿಸೋದು, ಅವ್ರ ಕೆಲಸ ಅವ್ರು ಮಾಡ್ಕೋತಾರ. ಯಾವ ಫಿಕರ್ ಮಾಡ್ತಾನೆ ದುನಿಯಾದ ಒಂದಂಗದ. ಅಮೀರ್ ಕೋ ಜರೂರತ್ ನಹಿ. ಇಂಥದ್ರಲ್ಲಿ ಒಬ್ರು ಯಾರಾದರೂ ಸುನೀತಾ ಮೇಡಮ್ ಅಂತವ್ರು ತಯಾರಾಗಿ ಇವತ್ತು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದರೆ ಇದು ಒಂದು ಸಣ್ಣ ಮಾತಲ್ಲ. ತನ್ನದೇ ಆದಂತಹ ಒಂದು ಪ್ರಾತಿನಿಧ್ಯವನ್ನು ಆಕೆ ಪ್ರಾರಂಭಿಸಿದಾಳೆ. ಎಲ್ಲರೂ ಇವತ್ತು ಮಹಿಳೆ ಇವತ್ತು ಎಲ್ಲ ರಂಗಗಳಲ್ಲೂ ಕೂಡ ಅವ್ರದ್ದೇ ಆದಂತಹ ಒಂದು ಸೇವೆಯನ್ನು, ಸಾಧನೆಯನ್ನು ಮಾಡ್ಕೊಂಡ್ಬಂದಿದ್ದಾರೆ. ಮಹಿಳೆಗೆ ಬೇಕಾಗಿರುವಂಥದ್ದು ಇವತ್ತಿನ ಥೀಮ್ ಬಹಳ ಇಷ್ಟ ಆಯಿತು. ಈ ವರ್ಷದ ಥೀಮ್ ಕೂಡ ಗಿವ್ ಟು ಗೇನ್ ಅನ್ನುವಂಥದ್ದು. ನಾವೆಲ್ಲರೂ ಕೂಡ ಕೊಡಬೇಕು, ಕೊಟ್ಟಾಗ ನಾವು ಗಳಿಸ್ತೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಿದೆ. ಮಹಿಳೆಯ ಒಂದು ಸಬಲೀಕರಣ ಆದಾಗ, ಮಹಿಳೆಯರಿಗೆ ಅವಕಾಶ ಕೊಟ್ಟಾಗ ಖಂಡಿತ ಆಕೆ ಸಮಾಜವನ್ನು ಬದಲಾಯಿಸ್ತಾಳೆ, ಸಮಾಜದ ಉದ್ಧಾರವನ್ನು ಮಾಡ್ತಾಳೆ ಎನ್ನುವಂಥದ್ದು ಇವತ್ತು ನಮ್ಮೆಲ್ಲರ ಮುಂದೆ ಅನೇಕ ಆದರ್ಶಗಳ ವ್ಯಕ್ತಿಗಳನ್ನ ನಾವು ನೋಡ್ತೀವಿ, ಅನೇಕ ನಿದರ್ಶನಗಳು ಕೂಡ ನಮ್ಮ ಮುಂದೆ ಇದೆ. ಆದರೆ ನಮ್ಮ ಸಮಾಜದಲ್ಲಿ ಏನಾಗಿದೆ ಅಂದರೆ, ನಾನಂತೂ ಸ್ಟ್ರೈಟಾಗಿ ಮಾತಾಡ್ತೀನಿ, ಅವಕಾಶಗಳು ಮಹಿಳೆಗೆ ಬೇಕಾಗಿರುವಂಥದ್ದು ನಾನು ಯಾವಾಗಲೂ ಕೂಡ ಸುಮನಾಯಿಂದ ಒಂದು ಪ್ರತಿಭಟನೆ ರೂಪದಲ್ಲೂ ಹೇಳ್ತೀನಿ, ಅನುಕಂಪ ಬೇಡ, ಸಮಾನತೆ ಕೊಡಿ ಅಂತ. ಸಮಾನತೆ ಇದೆ, ಆದರೆ ಪೂರ್ಣ ಮಟ್ಟಿಗೆ ಸಮಾನತೆ ಅನ್ನುವಂಥದ್ದಿಲ್ಲ. ಅವಕಾಶಗಳು ಬೇಕಾಗುತ್ತೆ. ಅವಕಾಶಗಳು
ಇದ್ರೂ ಕೂಡ ಸಂಪೂರ್ಣವಾಗಿ ಅವಕಾಶ ಇಲ್ಲ. ಹಾಗಾದ್ರೆ ನಾವೇನ್ ಮಾಡಬೇಕು? ಅಯ್ಯೋ ನಂಗೆ ಅವಕಾಶ ಕೊಟ್ಟಿಲ್ಲ, ನನಗೆ ಅದು ಸಿಕ್ಕಿಲ್ಲ ಇದು ಸಿಕ್ಕಿಲ್ಲ ಅಂತ ಹೇಳಿ ನಾವು ಮಾತಾಡ್ಕೊಂಡಿದ್ರೆ ಖಂಡಿತ ಸಮಾಜದಲ್ಲಿ ಏನೂ ಕೂಡ ಅಚೀವ್ ಮಾಡೋದಕ್ಕಾಗೋದಿಲ್ಲ. ನಮಗೆ ಕುತ್ಕೊಬೇಕು ಅಂದ್ರೆ ಚೇರ್ ಬೇಕು ಅಂದ್ರೆ ನಾವೇ ಚೇರನ್ನ ಕಿತ್ಕೊಬೇಕು, ಅಂದ್ರೆ ಅವಕಾಶಗಳನ್ನು ನಾವೇ ಹುಟ್ಟಾಕ್ಬೇಕು, ಅವಕಾಶವನ್ನ ಕೊಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನ ನಾವು ತೊಡಗಿಸ್ಕೊಂಡಾಗ ಖಂಡಿತ ಅದು ತನ್ನಂತಾನಾಗೆ ಆ ದಾರಿ ತೆರೆದುಕೊಳ್ಳುತ್ತೆ ಅನ್ನುವಂತಹ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯವನ್ನ ಹೇಳ್ತೇನೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದು ಡಾಕುಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.